ಅದು ಪೂರ್ವ ದಿಕ್ಕಿನಲ್ಲಿರುವ ರಾಜೋಲು ಗ್ರಾಮ. ಆ ಊರಿನಲ್ಲೇ ಪರಮ ಪಿಸ್ನರಿ ಅಂತ ಹೆಸರುವಾಸಿಯಾಗಿರುವ ಸುಧಾಕರ್ ತುಂಬಾನೇ ಬುದ್ಧಿವಂತ. ತಮಾಷೆಯ ಮಾತುಗಳು, ತುಂಟತನದ ಉತ್ತರಗಳನ್ನು ಹೇಳುತ್ತಾ, ಊರಿನ ಜನರ ಮಧ್ಯೆ ಪ್ರಶ್ನೆಯನ್ನು ಕೇಳುತ್ತಾ, ಅದರಿಂದ ಅವನು ಗೆದ್ದು ಅವನಿಗೆ ಬೇಕಾದದ್ದನ್ನು ಪಡೆದುಕೊಂಡು ಅವನ ಹೆಂಡತಿಯಾದ ಕಮಲನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ದ. ನಿಮ್ಮ ಬುದ್ಧಿವಂತಿಕೆಯ ಮಾತುಗಳಿಂದ ನಮ್ಮ ಮನೆಗೆ ಬೇಕಾದ ಕೂಲರು, ಫ್ರಿಡ್ಜು, ವಾಷಿಂಗ್ ಮಿಷಿನು, ಮಿಕ್ಸಿ ಎಲ್ಲವನ್ನೂ ಗೆದ್ದು ತಂದಿದ್ದೀರಾ. ಅದು ನನಗೆ ಸಂತೋಷನೇ. ಆದ್ರೆ ಕಮಲ, ನಿನ್ ಗಂಡನ್ ಜೊತೆ ಆದ್ರೆ ಅನ್ನೋದು ಏನೂ ಇಲ್ಲ. ನಿನಗೆ ಏನ್ ಬೇಕು ಅದನ್ನ ಕೇಳು. ಇವುಗಳನ್ನೆಲ್ಲ ಹೇಗೆ ಪಡಿಬೇಕು ಅಂತ ಆಲೋಚನೆ ಮಾಡ್ತೀನಿ. ಬೇಸಿಗೆ ಕಾಲ ಬಂತು ರೀ. ಅದನ್ನ ಬರ್ಬೇಡ ಅಂತ ಹೇಳಕ್ಕೋದ್ರೆ ಅದು ನನ್ನಿಂದ ಸಾಧ್ಯವಿಲ್ಲ. ಅಷ್ಟೊಂದು ಬುದ್ಧಿವಂತಿಕೆಯಾದ ತೆನಾಲಿರಾಮನಿಂದ ಕೂಡ ಏನು ಮಾಡಲು ಸಾಧ್ಯವಾಗ್ಲಿಲ್ಲ. ಅದನ್ನ ಮಾತ್ರ ಬಿಟ್ಬಿಟ್ಟು ಬೇರೆ ಇನ್ನೇನಾದ್ರೂ ಕೇಳು ಕಮಲ. ಅಯ್ಯೋ, ಮೊದಲು ನನ್ನ ಮಾತಾಡಕ್ಕೆ ಬಿಡ್ರಿ. ನೀನು ಏನ್ ಹೇಳಕ್ ಬರ್ತಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಬರ್ತಾ ಇರುವುದು ಬೇಸಿಗೆ ಕಾಲ. ಮನೆಯಲ್ಲಿ ಕೂಲರ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಆ ಕರೆಂಟ್ ಬಿಲ್ ಅನ್ನು ಹೇಗೆ ಕಟ್ಟದೇ ಇರುವುದು ಅಂತ ತಾನೇ? ಹೌದು ರೀ, ಅದನ್ನು ಹೇಗೆ ಕಟ್ಟೋದು ಅಂತ ನಾನ್ ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ ರೀ. ಕರೆಂಟ್ ಬಿಲ್ಲು ಮಾತ್ರವಲ್ಲ, ಕೇಬಲ್ ಬಿಲ್ ಕೂಡ ಇದೆ. ಕಮಲ, ನೀನು ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡದೆ ಆರಾಮವಾಗಿ ಮನೆಯಲ್ಲಿರು. ಎಲ್ಲವನ್ನು ನಾನ್ ನೋಡ್ಕೋತೀನಿ. ನಮ್ಮ ಕೈಯಲ್ಲಿರುವ ಹಣ ಖರ್ಚಾಗದ ರೀತಿ ಎಲ್ಲವನ್ನು ನಾನೇ ನೋಡ್ಕೋತೀನಿ. ನೀನು ಮನೆಯೊಳಗೇನೆ ಇರು. ಯಾರಾದ್ರೂ ಬಂದು ಏನಾದ್ರೂ ಕೇಳಿದ್ರೆ ಬಾಗಿಲು ತೆಗಿಬೇಡ, ಕಿಟಕಿಯಿಂದನೇ ಉತ್ತರವನ್ನೇಳು. ಹಾಗೆ ಹೇಳಿ ಸುಧಾಕರ್ ಚಿನ್ನಯ್ಯ ಎನ್ನುವ ಅವನ ಬಾಲ್ಯ ಗೆಳೆಯನ ಮನೆಗೆ ಹೊರಟ. ದಾರಿಯಲ್ಲಿ ಅವನಿಗೆ ಸುವನ್ನು ಕರ್ಕೊಂಡೋಗುವ ಸುಬ್ಬಯ್ಯ ಎನ್ನುವ ಹಾಲಿನ ವ್ಯಾಪಾರಿಯನ್ನು ನೋಡಿದ. ಏ ಸುಬ್ಬಯ್ಯ, ನಿಲ್ಲು ನಿಲ್ಲು ಹಾಗೆಂತ ಒಂದು ಧ್ವನಿ ಕೇಳಿಸಿದಾಗ ಸುಬ್ಬಯ್ಯ ನೋಡಿದ. ದೂರದಲ್ಲಿರುವ ಸುಧಾಕರನನ್ನು ನೋಡಿದ. ಅಯ್ಯಯ್ಯೋ, ಹೋಗಿ ಹೋಗಿ ಇವನ್ ಕೈಯಲ್ಲಿ ನಾನು ಸಿಕ್ಕಾಕೋಬೇಕಾ? ನನ್ನ ಕೈಯಿಂದ ಏನ್ ವಸೂಲಿ ಮಾಡ್ತಾನೋ ಗೊತ್ತಿಲ್ವೇ? ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ನಿಂತಿರುವಾಗನೇ ಸುಧಾಕರ್ ಬಂದು ಅವನ ಎದುರಿನಲ್ಲಿ ನಿಂತ. ಸುಬ್ಬಯ್ಯ, ನನ್ನ ಬಳಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ. ಅಯ್ಯಯ್ಯೋ ಸುಧಾಕರಣ್ಣ, ನನ್ನ ಬಿಟ್ಬಿಡಿ. ನೀವು ನನ್ನ ಜೊತೆ ಏನಾದರೂ ಒಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ನನ್ನಿಂದ ಸರಿಯಾದ ಉತ್ತರ ಹೇಳಲು ಸಾಧ್ಯವಾಗೋದಿಲ್ಲ. ಆಮೇಲೆ ನಾನು ಸೋತೋಗಿ ನಿಮ್ಮ ಮನೆಗೆ ಪ್ರತಿದಿನ ಹಾಲು ಉಯ್ಯುವ ರೀತಿ ಆಗ್ಬಿಡುತ್ತೆ. ನನ್ನಿಂದ ಆಗಲ್ಲ, ನಾನು ಹೊರಡ್ತೀನಿ. ನನ್ನ ಬಿಟ್ಬಿಡಿ ಸುಧಾಕರಣ್ಣ. ಅಯ್ಯೋ ಸುಬ್ಬಯ್ಯ, ಅದೆಲ್ಲ ನನಗೆ ಗೊತ್ತಿದೆ. ನೀನು ಬೆಳಿಗ್ಗೆ ಬೇಗ ಹೇಳ್ತೀಯಾ, ಹಸುವನ್ನು ನೋಡಿ ಅದಕ್ಕೆ ಹುಲ್ಲಾಕಿ ಹಾಲು ಕರೆದು ಅದನ್ನ ಮೇಯ್ಸಕ್ಕೆ ಕರ್ಕೊಂಡೋಗ್ತೀಯಾ. ಅದರಿಂದ ನನಗೇನು ಪ್ರಯೋಜನವಿಲ್ವಲ್ಲ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದು ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ತಕ್ಷಣ ಉತ್ತರ ಕೂಡ ಹೇಳ್ಬಿಡ್ತೀಯಾ? ಅಣ್ಣ, ನನಗೆ ಗೊತ್ತಾಯ್ತು ನೀವು ನನ್ನ ಬಿಡೋದಿಲ್ಲ ಅಂತ. ಅದು ಏನು ಪ್ರಶ್ನೆ ಕೇಳ್ತೀರೋ ಕೇಳಿ. ಸೋತೋದ್ರೆ ಮತ್ತೆ ಪುನಃ ನಿಮ್ಮ ಮನೆಗೆ ಸ್ವಲ್ಪ ದಿನ ಹಾಲು ಹಾಕ್ತೀನಿ. ಹೀಗೆ ಹೇಳ್ದಲ್ಲ, ಇದು ಸರಿಯಾದ ಮಾತು. ಸರಿ ಸುಬ್ಬಯ್ಯ, ಮನುಷ್ಯನಿಗೆ ಎಷ್ಟು ಕಾಲಿದೆ ಹಾಗೆಂತ ಸುಧಾಕರ್ ಕೇಳಿದಾಗ ಸುಬ್ಬಯ್ಯ ನಗ್ತಾ ಇದ್ದ. ಹೇಳ್ತೀನಣ್ಣ. ನನ್ನ ಹಸುವಿಗೆ ಸ್ವಲ್ಪ ದಿನಗಳ ಕಾಲ ನೀವೇ ಹುಲ್ಲನ್ನು ತಂದು ಕೊಡ್ಬೇಕಾಗುತ್ತೆ, ನೋಡ್ಕೊಳ್ಳಿ. ಅದೆಲ್ಲ ನಾನು ತಂದು ಕೊಡ್ತೀನಿ, ಮೊದಲು ಉತ್ತರ ಹೇಳು ಸುಬ್ಬಯ್ಯ. 2 ಕಾಲಿರುತ್ತೆ ಅಣ್ಣ. ಸುಬ್ಬಯ್ಯ, ನೀನ್ ಸೋತೋಗ್ಬಿಟ್ಟೆ. ಮನುಷ್ಯನಿಗೆ 2 ಕಾಲಲ್ಲ, 6 ಕಾಲಿರುತ್ತೆ. 6 ಕಾಲು ಹೇಗಣ್ಣ ಇರುತ್ತೆ? 2 ಕಾಲು ತಾನೆ. ನಾನ್ ನಿನಗೆ ತೋರಿಸ್ತೀನಿ ಇರು. 2 ಕಾಲು, 2 ಮಂಡಿಕಾಲು, 2 ಮೊಣಕಾಲು, ಮೊತ್ತ 6 ಕಾಲು. ಹಾಗೆಂತ ಹೇಳಿದ ತಕ್ಷಣ ಸುಬ್ಬಯ್ಯ ಆಶ್ಚರ್ಯಪಟ್ಟು ಬಾಯನ್ನು ತೆರೆದ. ಸುಬ್ಬಯ್ಯ, ನಾಳೆಯಿಂದ ನೀನು ಮಾಡ್ಬೇಕಾದ ಕೆಲಸ ಗೊತ್ತಣ್ಣ. ನಿಮ್ ಮನೆಗೆ ಹಾಲು ಹಾಕ್ಬೇಕು ತಾನೆ. ತುಂಬಾ ದಿನಗಳ ಕಾಲ ಏನು ಬೇಡ ಸುಬ್ಬಯ್ಯ. ನೀನು ಏನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಬಿಲ್ ಕಟ್ಬಿಡು. ಸರಿ ಅಣ್ಣ, ಕಟ್ತೀನಿ. ಸುಬ್ಬಯ್ಯ, ಕಾಡಲ್ಲಿ ನಮ್ಮ ಜನರಿಗೆ ನಾನು ಊಟ ಕೊಡಿಸ್ತೀನಿ, ನೀನು ಬಂದ್ಬಿಡು. ಹಾಗೆ ಹೇಳಿದಾಗ ಸುಬ್ಬಯ್ಯ ಸಂತೋಷಪಟ್ಟ. ಸುಧಾಕರ್ ಚಿನ್ನಯ್ಯನ ಮನೆಗೆ ಬಂದ. ಮನೆ ಬೀಗ ಹಾಕಿತ್ತು. ಸುಧಾಕರನಿಗೆ ಅನುಮಾನ ಬಂತು. ಕಿಟಕಿ ಹತ್ರ ಬಂದು ಬಗ್ಗಿ ನೋಡಿದ. ಕುರ್ಚಿಯ ಮೇಲೆ ಸುಧಾಕರ್ ಕೂತ್ಕೊಂಡಿದ್ದ. ಲೇ ಚಿನ್ನಯ್ಯ, ನಿನ್ನ ಬುದ್ಧಿವಂತಿಕೆಯನ್ನು ನಾನು ಮೆಚ್ತೀನಿ ಕಣೋ. ನಿನ್ ಜೊತೆ ಪ್ರಶ್ನೆ ಕೇಳಿ ನಿನ್ ಜೊತೆಯಿಂದ ತರಕಾರಿನ ತಗೊಂಡೋಗ್ಲಿಕ್ಕೆ ನಾನು ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ ಕಣೋ. ಮತ್ತೆ ಇನ್ಯಾಕೆ ಬಂದೆ? ನಾನು ಬುದ್ಧಿವಂತ. ನನ್ನ ಬುದ್ಧಿವಂತಿಕೆಯಿಂದ ನಿಮ್ಮನ್ನ ಸೋಲಿಸಿ ನನ್ನ ಮನೆಗೆ ಬೇಕಾದ ತರಕಾರಿ, ದಿನಸಿ ವಸ್ತುಗಳನ್ನ ತಗೊಂಡೋಗ್ಲಿಕ್ಕೆ ನಾನು ಬಂದಿದ್ದೀನಿ ಅಂತ ಅನ್ಕೋಬೇಡ. ಮತ್ತೆ ನೀನು ಇನ್ಯಾಕೆ ಬಂದಿದೀಯಾ? ನಾನು ಕಾಡಿನ ಹತ್ರ ಎಲ್ಲರಿಗೂ ಊಟವನ್ನು ಏರ್ಪಾಡು ಮಾಡಿದ್ದೀನಿ, ನೀನು ಕೂಡ ಅಲ್ಲಿ ಬಂದ್ಬಿಡೋ.
ಹಾಗೆ ಅಂತ ಹೇಳಿದಾಗ ಚಿನ್ನಯ್ಯ ಆಶ್ಚರ್ಯಪಟ್ಟ. ಏನೋ ಸುಧಾಕರ್, ನಿನಗೆ ಲಾಟ್ರಿ ಏನಾದರೂ ಹೊಡಿತಾ ಎಲ್ರಿಗೂ ಊಟವನ್ನು ಏರ್ಪಾಡು ಮಾಡಿದ್ದೀನಿ ಅಂತ ಹೇಳ್ತಿದೀಯಾ? ನಾನು ಊಟವನ್ನು ಏರ್ಪಾಡು ಮಾಡಿದ್ದೀನಿ ಅಂದರೆ ಯಾರೂ ನನ್ನ ಮಾತನ್ನು ನಂಬ್ತಾ ಇಲ್ಲ. ಎಲ್ಲರೂ ಕೇಳಿದ ಹಾಗೆ ನೀನು ಪ್ರಶ್ನೆ ಕೇಳ್ತಿದೀಯಾ ಅಂತ ಪಿಸ್ನಾರಿ ಜೊತೆ ಎಲ್ಲರೂ ಹಾಗೇನೆ ಮಾತಾಡ್ತಾರೆ. ನೀವೆಲ್ಲ ಹೀಗೆ ಹೇಳಿದ್ರೆ ನಾನು ಏನು ಉತ್ತರ ಕೊಡೋದು? ಲೇ, ಸೂರಿಗೆ ಸಂಪತ್ತಿಗೆ ಕೂಡ ಹೇಳಿದೀಯಾ? ಏನಂತ ಹೇಳಿದ್ರು? ಬರ್ತೀನಿ ಅಂತ ಹೇಳಿದ್ರು. ನೀನು ಬರುವಾಗ ತಂಗಿ ಸುಕನ್ಯನ ಕರ್ಕೊಂಬಾ, ನಾನು ಹೋಗಿ ಎಲ್ಲ ಏರ್ಪಾಡುಗಳನ್ನ ಮಾಡ್ತೀನಿ. ಹಾಗೆ ಹೇಳಿ ಸುಧಾಕರ್ ಹೊರಟು ಹೋದ ನಂತರ ಚಿನ್ನಯ್ಯ ಸೈಕಲಲ್ಲಿ ಸೂರ್ಯ ಮನೆಗೆ ಬಂದ. ನನ್ನ ಜೊತೆನೂ ಹೇಳ್ದ ಕಣೋ, ನನಗೂ ಕೂಡ ನಿನ್ನ ಹಾಗೆ ನಂಬಿಕೆ ಬರಲಿಲ್ಲ. ನಾನು ಕೂಡ ಸೂರಿ ಮನೆಗೆ ಹೋದೆ. ಅವನು ಹೌದು ಅಂತ ಹೇಳ್ದ. ಅದಕ್ಕೇನೆ ನಾನು ನಿನ್ನ ಬಳಿ ಬಂದೆ. ಹಾಗಾದ್ರೆ ಸರಿ ಕಣೋ, ನಾನು ಕೂಡ ಸರಿಯಾದ ಸಮಯಕ್ಕೆ ಸುಕನ್ಯನ ಕರ್ಕೊಂಡು ಬಂದ್ಬಿಡ್ತೀನಿ ಹಾಗಂತ ಹೇಳಿ ಹೊರಟು ಹೋದ. ಹೀಗೆ ಸಮಯ ಕಳೀತಾ ಇತ್ತು. ಸೂರಿ ಅವನ ಹೆಂಡತಿ ಆಮನಿ, ಸಂಪತ್ ಅವನ ಹೆಂಡತಿ ಕವಿತಾ, ಚಿನ್ನಯ್ಯ ಅವನ ಹೆಂಡತಿ ಸುಜಾತ, ಸುಬ್ಬಯ್ಯ ಕೂಡ ಅಲ್ಲಿಗೆ ಬಂದಿದ್ದ. ಆಗ ಅವನ ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಲು ಆರಂಭಿಸಿದ. ಎಲ್ಲರೂ ಬಂದಾಯ್ತಾ? ಇವಾಗ ನಾನು ಪ್ರಶ್ನೆ ಕೇಳುವ ಕಾರ್ಯಕ್ರಮವನ್ನು ಆರಂಭಿಸ್ಲಾ ಹಾಗೆ ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ಟು ನಿಂತು ನೋಡ್ತಿದ್ರು. ಅಯ್ಯೋ ದೇವ್ರೆ, ನನ್ನಿಂದ ಆಗೋದಿಲ್ಲ, ನಾನಿನ್ನು ಹೊರಡ್ತೀನಿ. ಈಗೆಲ್ಲ ಆಗುತ್ತೆ ಅಂತಾನೆ ನಾನು ಬರೋದಿಲ್ಲ ಅಂತ ಹೇಳಿದ್ದು. ಏನ್ ಸುಧಾಕರು, ನೀನು ನಮ್ಮೆಲ್ಲರಿಗೂ ಊಟವನ್ನು ಏರ್ಪಾಡು ಮಾಡಿದ್ದೀನಿ ಅಂತ ಇವಾಗ ಪ್ರಶ್ನೆ ಕೇಳುವ ಕಾರ್ಯಕ್ರಮ ಅಂತ ಹೇಳ್ತಿದೀಯಾ? ನಮಗೆ ಮೊದಲು ಊಟ ಕೊಡು, ಹಸಿವಾಗ್ತಿದೆ, ತಿಂದು ಹೊರಡ್ತೀವಿ. ಹಾಗೆ ಹೇಳಿದ್ರೆ ಹೇಗೆ ಸಂಪತ್ತು? ನೀವು ತಲಾ 6 ಜನ ಇದ್ದೀರಾ. ಒಬ್ಬೊಬ್ಬರಿಗೂ ಒಂದೊಂದು ಪ್ರಶ್ನೆ ಕೇಳ್ತೀನಿ, ನೀವು ಫಟಾಫಟ್ ಅಂತ ಉತ್ತರ ಹೇಳಿ. ಆಮೇಲೆ ಊಟವನ್ನು ಮಾಡಿ ಎಲ್ಲರೂ ಇಲ್ಲಿಂದ ಹೊರಟೋಗೋಣ. ಹೀಗೆ ಸುಧಾಕರ್ ಹೇಳಿದಾಗ ಅಲ್ಲಿ ಗಮ್ ಅಂತ ವಾಸನೆ ಬರುವಂತಹ ಊಟವನ್ನು ನೋಡಿದ್ರು ಎಲ್ಲರಿಗೂ ಬಾಯಲ್ಲಿ ನೀರ್ ಸುರಿತಾ ಇತ್ತು. ಸುಧಾಕರ್ ನಗ್ತಾ ಇದ್ದ. ಆತನ ಪ್ರಶ್ನೆ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರೂ ಒಪ್ಪಿಕೊಂಡ್ರು. ಸರಿ, ಮೊದಲನೇ ಪ್ರಶ್ನೆ, ಹಾಲು ಇಲ್ಲದ ಹಾಲು ಯಾವುದು? ಕತ್ತೆಯ ಹಾಲು. ತಪ್ಪು ಚಿನ್ನಯ್ಯ, ಹಾಲು ಹಾಲೆ, ಹಾಲಲ್ಲ. ಹಾಗೆ ಹೇಳಿದಾಗ ಎಲ್ಲರೂ ಮುಖವನ್ನು ನೋಡಿಕೊಂಡ್ರು. ಇವಾಗ ಎರಡನೇ ಪ್ರಶ್ನೆ, ತಾಳಿ ಇಲ್ಲದ ತಾಳಿ ಯಾವುದು? ಸುಧಾಕರ್ ಕೇಳಿದ ತಮಾಷೆ ಪ್ರಶ್ನೆಗೆ ತುಂಟತನವಾದ ಉತ್ತರ ಏನು ಅಂತ ಎಲ್ಲರೂ ನೋಡ್ತಾ ಇದ್ರು. ಯಾರೂ ಸರಿಯಾದ ಉತ್ತರವನ್ನು ಹೇಳಲಿಲ್ಲ. ತಾಳಿ ಇಲ್ಲದ ತಾಳಿ ಅಂದ್ರೆ ಕುತ್ತಿಗೆ ತಾಳಿ. ಕುತ್ತಿಗೆ ತಾಳಿ ಅಂದ್ರೆ ಕುತ್ತಿಗೆಯಲ್ಲಿ ಹಾಕಿಕೊಳ್ಳುವ ತಾಳಿ. ಅದು ತಪ್ಪು ಸುಕನ್ಯಾ. ತಾಳಿ ಇಲ್ಲದ ತಾಳಿ ಎಗತಾಳಿ. ಹೀಗೆ ಸುಧಾಕರ್ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಟ್ರು. ನನ್ನ ಕೊನೆ ಪ್ರಶ್ನೆ, ಮೂರನೇ ಪ್ರಶ್ನೆ. ಹಾಗೆ ಹೇಳಿ ಸುಧಾಕರ್ 10 ತಮಾಷೆಯ ಪ್ರಶ್ನೆಯನ್ನು ಕೇಳಿದ. ಯಾರಾದ್ರೂ ಉತ್ತರ ಹೇಳ್ತಾರೆ ಅಂತ ನೋಡಿದ್ರೆ ಯಾರೂ ಹೇಳಲಿಲ್ಲ. ನೀವು ಯಾರು ಕೂಡ ನನ್ನ ತಮಾಷೆ ಪ್ರಶ್ನೆಗೆ ಉತ್ತರ ಹೇಳದಿರುವ ಕಾರಣದಿಂದ ಈ ಊಟವನ್ನು ನಾನು ತಗೊಂಡೋಗ್ತಿದ್ದೀನಿ. ಆ ಮಾತನ್ನು ಕೇಳಿ ಎಲ್ಲರೂ ತಲೆ ತಿರುಗಿ ಬಿದ್ದೋಗ್ಬಿಟ್ರು. ಅಂದಿನಿಂದ ಸುಧಾಕರ್ನ ಬಳಿ ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ. ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಅವನು ಕೂಡ ಒಬ್ಬಂಟಿಯಾದ ರೀತಿ ಇತ್ತು. ಆ ದಿನ ಸಂಜೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸುಧಾಕರ್ ಅಲ್ಲಿಗೆ ಬಂದ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಊರಿನ ಜನರ ಜೊತೆ ನಾನು ತುಂಬಾ ಸಲಹೆಯಿಂದ ನಿಮ್ನೆಲ್ಲ ಯಾಮರ್ಸಿ ನಿಮ್ ಕೈಯಲ್ಲಿ ಹಣ ತಗೊಂಡೆ. ನನ್ನನ್ನು ಕ್ಷಮಿಸಿ. ನೀನು ಮಾಡಿದ ತಪ್ಪನ್ನು ಒಪ್ಕೊಂಡೆ ಅಲ್ವಾ, ಅದೇ ದೊಡ್ಡ ವಿಷಯ. ಆದ್ರೂ ಕೂಡ ಇನ್ಮುಂದೆ ಆ ರೀತಿ ತಪ್ಪನ್ನು ಮಾಡಬೇಡ ಹಾಗೆ ಅಂತ ಹೇಳಿದಾಗ ಸುಧಾಕರ್ ಕೂಡ ಸಂತೋಷಪಟ್ಟ. ಅಂದಿನಿಂದ ಸುಧಾಕರ್ ಕೂಡ ಎಲ್ಲರಿಗೂ ಸಹಾಯ ಮಾಡ್ತಿದ್ದ. ಜಿಪುಣತನದಿಂದ ಸ್ನೇಹವನ್ನು ಕಳ್ಕೋತೀವಿ ಎನ್ನುವ ವಿಚಾರ ಅವನಿಗೆ ಅರ್ಥವಾಯಿತು. ಹೀಗೆ ಅಂದಿನಿಂದ ಊರಿನಲ್ಲಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಇರಲು ಆರಂಭಿಸಿದ. ಪೂರ್ವ ದಿಕ್ಕಿನಲ್ಲಿರುವ ಚಿಂತಲಪಲ್ಲಿ ಎನ್ನುವ ಗ್ರಾಮ ಅದು. ಆ ಊರೊಳಗೆ ನುಗ್ಗುವಾಗನೇ ಸುಂದರವಾದ ಮನೆ, ಮರ ಒಂದು ಕಾಣಿಸ್ತಾ ಇರುತ್ತೆ. ಆ ಊರಲ್ಲಿರುವ ಸದಾನಂದ ತುಂಬಾ ಒಳ್ಳೆಯವನು. ಅವನ ಕೈಯಲ್ಲಾದ ಸಹಾಯವನ್ನು ಕಷ್ಟ ಅಂತ ಬಂದವರಿಗೆ ಮಾಡ್ತಾ ಇದ್ದ. ಅದನ್ನೇ ಕೆಲವರು ಸುಲಭವಾಗಿ ತೆಗೆದುಕೊಂಡು ಸುಳ್ಳು ಹೇಳಿ ಹಣವನ್ನು ತೆಗೆದುಕೊಳ್ತಾ ಇದ್ರು. ಆದ್ರೆ ಅವನ ಹೆಂಡತಿ ಲಲಿತಾ ಸ್ವಲ್ಪ ಬುದ್ಧಿವಂತಿಕೆ ಇರೋವಳು. ಅವಳು ತನ್ನ ಗಂಡನನ್ನು ಯಾಮರ್ಸಿ ಯಾರು ಹಣವನ್ನು ತಗೊಳ್ತಾರೋ ಅವರಿಗೆ ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಒಂದು ದಿನ ರಾಜಯ್ಯ ಬಂದ್ರು. ಅಪ್ಪ ಸದಾನಂದ ಇದ್ದೀಯಪ್ಪ ಮನೆಯಲ್ಲಿ? ಹೀಗೆ ರಾಜಯ್ಯ ಕರೆದಾಗ ಮನೆಯೊಳಗಿನಿಂದ ಸದಾನಂದಂ ಬರಲಿಲ್ಲ. ಲಲಿತಾ ಬಂದ್ಲು. ಲಲಿತನನ್ನು ನೋಡಿದ ತಕ್ಷಣ ತನ್ನೊಳಗೆ ತಾನೇ, ಇದೇನಿದು, ಸದಾನಂದ ಬರ್ತಾನೆ ಅಂತ ನೋಡಿದ್ರೆ ಲಲಿತಾ ಬರ್ತಾ ಇದ್ದಾಳೆ. ಸದಾನಂದ ಮನೇಲಿ ಇಲ್ಲ ಅನ್ಸುತ್ತೆ.
ಸದಾನಂದನ್ ಜೊತೆ ನನ್ ಕಷ್ಟ ಹೇಳ್ದೆ, ಅವನೇ ಮನೆಗೆ ಹೋಗಿ ಹಣ ತಗೋ ಅಂತ ಹೇಳಿದಾನೆ ಅಂತ ಇವಳ ಜೊತೆ ಹೇಳಿದ್ರೆ ನನ್ ಕಷ್ಟ ತೀರುತ್ತೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಹೊರಗಡೆ ಲಲಿತನ್ ಜೊತೆ, ಅಮ್ಮ ಲಲಿತಾ, ನಿನ್ನ ಅತ್ತೆಗೆ ತುಂಬಾ ಹುಷಾರಿಲ್ಲಮ್ಮ. ಸದಾನಂದನ್ ಜೊತೆ ಕೇಳ್ದೆ, ಮನೇಲಿ ಲಲಿತಾ ಇದ್ದಾಳೆ, ಕೇಳಿ ತಗೊಳ್ಳಿ ಅಂತ ಹೇಳ್ದ. 1 ನಿಮಿಷ ಮಾವಯ್ಯ, ಇವಾಗ್ಲೇ ಬರ್ತೀನಿ ಹಾಗೆ ಅಂತ ಹೇಳಿ ಲಲಿತಾ ಮನೆಯೊಳಗೆ ಹೋದ್ಲು. ರಾಜಯ್ಯ ಹೊರಗಡೆ ನಿಂತ್ಕೊಂಡು ಸಂತೋಷ ಪಡುತ್ತಾ ತನ್ನೊಳಗೆ ತಾನೇ, ಈ ಲಲಿತಾ ಕೂಡ ಆ ಸದಾನಂದನಂಗೇನೆ ತುಂಬಾ ಪೆದ್ದು ಹುಡುಗಿ, ಇವ್ರ ಜೊತೆ ಹೇಗೆ ಆದ್ರೂ ಹಣನ ತಗೊಂಡೋಗ್ಬೇಕು, ಈ ಹಣನ ತಗೊಂಡೋಗಿ ಹಾಗೆ ಅಂತ ಅನ್ಕೊಂಡು ಮನಸ್ಸೊಳಗೆ ತುಂಬಾನೇ ಸಂತೋಷ ಪಡ್ತಿದ್ದ. ಸದಾನಂದ ಹೊಲದ ಕೆಲಸವನ್ನು ಮುಗಿಸಿಕೊಂಡು ರಸ್ತೆಯಲ್ಲಿ ಮನೆಗೆ ಹಿಂತಿರುಗ್ತಾ ಇರುವಾಗ ಗೋವಿಂದು ಸಾವಿತ್ರಿ ದಾರಿಯಲ್ಲಿ ಸಿಕ್ಕಿದ್ರು. ಮಾವ ಎಲ್ಲೋ ಹೊರಟ ಹಾಗಿದೆ. ಎಲ್ಲಿಗೂ ಇಲ್ಲಪ್ಪ, ನಿನ್ ಮನೆಗೇನೆ, ನಾವೆಲ್ಲರೂ ನಿನ್ ಮನೆಯಲ್ಲೇ ತಿನ್ನೋಣ ಅಂತ ಬರ್ತಾ ಇದ್ದೀವಿ. ಅದಕ್ಕೆ ಏನತ್ತೆ, ಸರಿ ಬನ್ನಿ. ಅದಲ್ಲ ಕಣೋ ಸದಾನಂದ, ಒಂದೇ ಊರು, ಪಕ್ಕ ಪಕ್ಕ ಮನೆ ಕೂಡ, ಹಬ್ಬ ಹರಿದಿನ ಏನೂ ಕೂಡ ಇಲ್ಲ, ಹೇಗೆ ಬಂದು ನಿನ್ ಮನೆಯಲ್ಲಿ ಊಟ ಮಾಡೋದು ಹಾಗೆ ಹೇಳಿದಾಗ ಸಾವಿತ್ರಿ, ಅದೆಲ್ಲ ಯಾಕೆ ಆಲೋಚನೆ ಮಾಡ್ತೀರಾ, ಆ ಹುಡುಗಿ ಲಲಿತಾ ತುಂಬಾ ಘಮಘಮವಾಗಿ ಅಡಿಗೆಯನ್ನು ಮಾಡ್ತಾಳೆ. ಊರಿನ ಜನರೆಲ್ಲ ಬಂದು ಸದಾನಂದನ್ ಮನೇಲಿ ಕುತ್ಕೊಂಡು ತಿನ್ನುವಾಗ ನಾವು ತಿಂದ್ರೆ ಏನೋ ಅವನ ಆಸ್ತಿ ಕರಗಿ ಹೋಗುತ್ತಾ? ಏನಪ್ಪಾ ಸದಾನಂದ, ನೀನೇನು ಮಾತಾಡ್ತಾ ಇಲ್ಲ? ಅತ್ತೆ, ನನ್ ಮನೆಗೆ ಬನ್ನಿ ಅಂತ ಕರಿತಾ ಇದ್ದೀನಲ್ವಾ ಹಾಗೆ ಅಂತ ಹೇಳಿ ಮನೆ ಕಡೆ ಬಂದ್ರು. ಲಲಿತಾ ಒಂದು ಬ್ಯಾಗ್ ಅನ್ನು ತೆಗೆದುಕೊಂಡು ಮನೆಗೆ ಬೀಗ ಹಾಕಿ, ಬನ್ನಿ ಮಾವಯ್ಯ. ರಾಜಯ್ಯ ಗೊಂದಲದಿಂದ ನೋಡುತ್ತಾ, ನೀನು ಎಲ್ಲಿಗಮ್ಮ ಸೊಸೆ? ಅದೇ ಮಾವಯ್ಯ, ನೀವೇ ತಾನೇ ಹೇಳಿದ್ರಿ ಅತ್ತೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ, ಅದಕ್ಕೇನೆ ನಾನು ಕೂಡ ನಿಮ್ ಜೊತೆ ಹಾಸ್ಪಿಟ್ಲಿಗೆ ಬಂದು ಅಲ್ಲೇ ಅತ್ತೆನ ನೋಡ್ದಂಗೆ ಆಗುತ್ತೆ, ಹಣವನ್ನು ಕೊಟ್ಟಂಗಾಗುತ್ತೆ ಹಾಗೆ ಅಂತ ಹೇಳಿದಾಗ ಅವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಯ್ಯೋ, ನೀನು ಯಾಕಮ್ಮ ಆ ವಾಸನೆಯಲ್ಲಿ? ಬೇಡಮ್ಮ, ನಿನ್ ಮನೇಲಿರು. ಅಯ್ಯೋ ಮಾವಯ್ಯ, ಮೂಗಿಗೆ ಮಾಸ್ಕ್ ಹಾಕೋತೀನಿ. ಅಯ್ಯೋ ಬೇಡ ಕಣಮ್ಮ, ನಿನ್ನ ಅತ್ತೆ ಅಲ್ಲಿ ರಕ್ತವಾಂತಿ ಮಾಡ್ತಾ ಇದ್ದಾಳೆ, ಅದನ್ನ ನೋಡಿದ್ರೆ ನೀನು ತಲೆ ತಿರುಗಿ ಬಿದ್ದೋಗ್ತೀಯಾ. ನೀನು ಬರ್ಬೇಡಮ್ಮ ಸೊಸೆ, ಆ ದುಡ್ಡನ್ನ ಕೊಡು, ನಾನೇ ತಗೊಂಡೋಗ್ತೀನಿ. ರಕ್ತ ಕಂಡ್ರೆ ಏನ್ ಮಾವಯ್ಯ, ಅದೆಲ್ಲ ನನ್ಗೇನು ಬೇಜಾರಿಲ್ಲ, ಬನ್ನಿ ನಿಮ್ ಜೊತೆ ನಾನು ಕೂಡ ಹಾಸ್ಪಿಟ್ಲಿಗೆ ಬರ್ತೀನಿ. ಹೀಗೆ ಲಲಿತಾ ಮನೆಯಿಂದ ಹೊರಡ್ತಾ ಇರುವಾಗ ರಾಜಯ್ಯ ತನ್ನೊಳಗೆ ತಾನೇ, ಅಯ್ಯಯ್ಯೋ, ಈ ಹುಡುಗಿ ಇವಾಗ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಸಿಕ್ಕಾಕೋತೀನಿ. ಆವಾಗ ಖಂಡಿತವಾಗಿ ಹಣ ಯಾರಿಗೆ ಮಾವಯ್ಯ ಅಂತ ಕೇಳ್ತಾಳೆ. ಪಕ್ಕದೂರಲ್ಲಿರುವ ನನ್ನ 2ನೇ ಹೆಂಡತಿಗೆ ಅಂತ ಹೇಳಕ್ಕಾಗಲ್ವಲ್ಲ, ಇವಾಗ ಏನ್ ಮಾಡೋದು ಹಾಗೆ ಅಂತ ಅನ್ಕೊಳ್ತಿರುವಾಗ, ಇಲ್ಲಿ ನೋಡಿ ಮಾವಯ್ಯ, ಇನ್ ಮುಂದೆ ಆದ್ರೂ ಬುದ್ಧಿಯಿಂದ ಇರಿ, ಇಲ್ಲ ಅಂದ್ರೆ ಸದಾನಂದನಿಗೆ ಹೇಳ್ಬೇಡಮ್ಮ, ನೀನು ಏನ್ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಹೌದಾ, ಹಾಗಾದ್ರೆ ಇವಾಗ್ಲೇ ಕಾಡಿಗೆ ಹೋಗಿ ಊತೆಯನ್ನು ಕಡಿದು ಅದನ್ನ ಟೌನಿಗೆ ಹೋಗಿ ಮಾರಾಟ ಮಾಡಿ 1ನೇ ಅತ್ತೆಗೆ 2ನೇ ಅತ್ತೆಗೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ. ಇವಾಗ ಏನು ಮಾಡಲಾಗದೆ ರಾಜಯ್ಯ ಕೊಡಲಿಯನ್ನು ತೆಗೆದುಕೊಂಡು ಕಾಡಿಗೆ ಹೊರಡುತ್ತಾ, ಏನಾದ್ರೂ ಸೊಸೆಯ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ ಹೇಳಿ ಅಲ್ಲಿಂದ ಹೊರಟು ಹೋದ. ಈ ಕಡೆ ಮನೆಗೆ ಸದಾನಂದ, ಗೋವಿಂದ, ಸಾವಿತ್ರಿ ಬಂದ್ರು. ಅವರನ್ನು ನೋಡಿದ ತಕ್ಷಣ ಸಾವಿತ್ರಿಗೆ ಎಲ್ಲಿಲ್ಲದ ಕೋಪ ಬಂತು. ಆದ್ರೆ ಆ ಕೋಪವನ್ನು ಅವಳು ತೋರಿಸ್ಲಿಲ್ಲ. ಅವಳು ತನ್ನೊಳಗೆ ತಾನೇ, ಹಬ್ಬ, ಇವರು ಇಲ್ಲಿಂದ ಎಲ್ಲಿಗಾದ್ರೂ ಹೊರಟ್ರೆ ಚೆನ್ನಾಗಿರುತ್ತೆ, ಈ ಚಿಕ್ಕಮ್ಮ ಚಿಕ್ಕಪ್ಪ ಇಲ್ಲೇ ಬಂದು ಕೂತ್ಕೋತಾರೆ, ಏನ್ ಮಾಡೋದು ಇವಾಗ, ಅಡಿಗೆ ಮಾಡ್ಬೇಕೇ, ಈ ಸಲ ನನ್ನ ಹೇಟಿಂದ ಇವರು ತಪ್ಪಿಸ್ಕೊಳ್ತಿದ್ದಾರೆ. ಹೀಗೆ ಮನ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಹೊರಗಡೆ ಮಾತ್ರ ಪ್ರೀತಿಯಿಂದ ಮಾತಾಡ್ಸಿದ್ಲು. ಚಿಕ್ಕಮ್ಮ ಚಿಕ್ಕಪ್ಪ, ಏನು ಇಷ್ಟು ದೂರ ಬಂದಿದ್ದೀರಾ? ಇವರಿಬ್ರು ಇವತ್ತು ನಮ್ಮನೆಯಲ್ಲೇ ಇದ್ಕೊಂಡು ನಿನ್ ಕೈ ಅಡಿಗೆ ರುಚಿ ನೋಡ್ಬೇಕು ಅಂತ ಬಂದಿದ್ದಾರೆ. ತುಂಬಾ ಸಂತೋಷ ಚಿಕ್ಕಪ್ಪ, ಪಕ್ಕದ ಬೀದಿಯಲ್ಲೇ ಮನೆ, 10 ಎಕರೆ ಹೊಲ, ಮನೆ ಎಲ್ಲ ಇದೆ. ಹಾಗೆ ಇದ್ರೂ ಕೂಡ ಇಂತಹ ಬಡವರ ಮನೆಯಲ್ಲಿ ಊಟ ಮಾಡ್ಬೇಕು ಅಂತ ಬಂದಿದ್ದೀರಲ್ವಾ, ನಿಮ್ನ ನಾನು ತುಂಬಾ ಮೆಚ್ಕೋತೀನಿ. ಲಲಿತನ ಮಾತಿನಲ್ಲಿರುವ ಅರ್ಥವನ್ನು ಅವರಿಬ್ಬರು ಅರ್ಥ ಮಾಡ್ಕೊಂಡ್ರು. ಒಬ್ಬರಿಗೊಬ್ಬರು ಮುಖವನ್ನು ನೋಡಿಕೊಂಡ್ರು. ಸರಿ ಸರಿ, ಏನೇ ಆಗ್ಲಿ ಬನ್ನಿ, ಆ ಕಡೆ ಕೂತ್ಕೊಳ್ಳಿ, ನಿಮ್ಗೆ ಅಡಿಗೆ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳಿದಾಗ ಸದಾನಂದಂ ಅಲ್ಲಿ ಕೂತ್ಕೊಂಡ. ಅವಾಗ್ಲೇ ಇನ್ನೊಬ್ಬ ರೈತನಾದ ಚುಕ್ಕಯ್ಯ ಸೈಕಲಲ್ಲಿ ಬಂದು, ಸದಾನಂದ, ಇವಾಗ್ಲೇ ಬಾವಿ ಹತ್ರ ಕರೆಂಟ್ ಬಂತಂತೆ, ನಾನು ಹೋಗ್ತಾ ಇದ್ದೀನಿ, ನೀನ್ ಬರ್ತೀಯಾ? ಆ ಮಾತನ್ನು ಕೇಳಿದ ಲಲಿತಾ ತನ್ನ ಮನಸ್ಸೊಳಗೆ ಸಂತೋಷ ಪಡುತ್ತಾ, ಹಬ್ಬ, ದೇವ್ರಿದ್ದಾನೆ, ನನ್ ಮಾತ ಅವನಿಗೆ ಕೇಳಿಸ್ತು ಅನ್ಸುತ್ತೆ. ಇವಾಗ ಈ ಮನುಷ್ಯ ಕೆಲ್ಸಕ್ಕೆ ಹೋದ್ರೆ ಸಂಜೆ ತನಕ ಬರೋದಿಲ್ಲ, ಇವರಿಗೆ ನಾನು ಸರಿಯಾದ ಪಾಠವನ್ನು ಕಲಿಸ್ತೀನಿ ಹಾಗೆ ಅಂತ ಅನ್ಕೊಂಡಿರುವಾಗ ಸದಾನಂದ ಮಾತ್ರ, ಚಿಕ್ಕಯ್ಯ ಬರ್ತೀನಿ ಇರು, ಇಬ್ರು ಒಟ್ಟಿಗೆ ಹೋಗೋಣ.
ಲಲಿತಾ, ನಾನು ಹೊಲದತ್ರ ಹೋಗಿ ಬರ್ತೀನಿ. ಅತ್ತೆ ಮಾವನಿಗೆ ಏನ್ ಬೇಕು ಅಂತ ತಿಳ್ಕೊಂಡು ಅಡಿಗೆ ಮಾಡಿ ಹೊಟ್ಟೆ ತುಂಬ ಬಡ್ಸು. ಸರಿ ರೀ ಹಾಗೆ ಅಂತ ಹೇಳಿದಾಗ ಅವನು ಕೂಡ ಹೊರಟು ಹೋದ. ಮಂಚದಲ್ಲಿ ಕೂತಿರುವ ಸಾವಿತ್ರಿ ದಂಪತಿ ಹತ್ರ ಲಲಿತಾ ಬಂದ್ಲು. ಚಿಕ್ಕಪ್ಪ, ಚಿಕ್ಕಮ್ಮ, ಏನ್ ತಿಂತೀರಂತ ಹೇಳಿ, ಅಡಿಗೆ ಮಾಡಿ ಹಾಕ್ತೀನಿ. ನಮಗೆ ಏನ್ ಬೇಕು ಅಂತ ಯಾಕಮ್ಮ ಕೇಳ್ತೀಯಾ? ನಿನ್ ಕೈಯಿಂದ ಏನ್ ಮಾಡ್ಕೊಟ್ರು ರುಚಿಯೇ. ಚಿಕ್ಕಮ್ಮ, ಚಿಕ್ಕಪ್ಪ ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ, ನೀವ್ ಹೇಳಿ. ಮದುವೆ ಊಟ ಏನು ಬೇಕಾಗಿಲ್ಲಮ್ಮ, ಸಾಧಾರಣವಾದ ಅಡಿಗೆ ಮಾಡಿದ್ರೆ ಸಾಕು. ಸಾಂಬಾರ್ ಮಾಡು, ಆಮೇಲೆ 2 ರೀತಿಯ ಪಲ್ಯ ಮಾಡು. ಸಾಂಬಾರಿಗೆ ದೊಡ್ಡ ಈರುಳ್ಳಿ ಹಾಕ್ಬೇಡ, ಸಣ್ಣ ಈರುಳ್ಳಿ ಹಾಕು. ಯಾಕೆಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ವಾ, ಕೊಂಡು ಹೊಟ್ಟೆಗೆ ಹೋಗ್ಬೇಕಲ್ವಾ. ಸ್ವಲ್ಪ ತುಪ್ಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಊಟ ಬಾಯಲ್ಲಿಟ್ರೆ ಜಾರ್ಕೊಂಡು ಹೊಟ್ಟೆಗೆ ಹೋಗ್ಬೇಕು. ಸರಿ ಚಿಕ್ಕಮ್ಮ, ಹಾಗೇನೆ ಮಾಡ್ಕೊಡ್ತೀನಿ. ಲಲಿತಾ ಹೊರಗಡೆ ಹೋದ್ಲು. ಸಾವಿತ್ರಿ ಗೋವಿಂದ ಇಬ್ರು ಕೂತ್ಕೊಂಡು ಮಾತಾಡ್ತಾನೆ ಇದ್ರು. ಲಲಿತಾ ಮನೆಯೊಳಗೆ ಬಂದು ಆರಾಮವಾಗಿ ಮಲಗಿ ನಿದ್ರೆ ಮಾಡಿದ್ಲು. 1 ಗಂಟೆ ಕಳೆದ ನಂತರ, ಏನ್ರಿ ಸಾವಿತ್ರಿ ಇನ್ನು ಊಟಕ್ಕೆ ಕರೀಲೇ ಇಲ್ಲ? ಸಾವಿತ್ರಿ, ನೀನು 2 ರೀತಿಯ ಅಡಿಗೆ ಕೇಳಿದೀಯಾ? 16 ರೀತಿಯ ಅಡಿಗೆ ಕೇಳ್ಬಿಟ್ಟು ಇವಾಗ ಅದೆಲ್ಲ ಮಾಡ್ಕೊಂಬರ್ಲಿಕ್ಕೆ ಸಮಯ ಆಗಲ್ವಾ ಹೇಳು? ಸಾವಿತ್ರಿ ಏನೋ ಮಾತನಾಡದೆ ಮೌನವಾಗಿ ಕೂತಿದ್ಲು. ಸಮಯ ಕಳೀತಾ ಇತ್ತು. 2 ಗಂಟೆಗಳ ಕಾಲ ಹಾಗೆ ಕೂತಿದ್ರಿಂದ ಅವರಿಬ್ಬರಿಗೂ ತುಂಬಾನೇ ಹಸಿವಾಯಿತು. ರೀ, ನೀವು ಇಲ್ಲೇ ಕೂತ್ಕೊಳ್ಳಿ, ಲಲಿತಾ ಒಳಗೆ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಬರ್ತೀನಿ ಹಾಗೆ ಅಂತ ಒಳಗೆ ಹೋದ್ಲು. ಒಳಗೆ ಹೋಗಿ ನೋಡಿದ್ರೆ ಲಲಿತಾ ನಿದ್ರೆ ಮಾಡುವುದನ್ನು ನೋಡಿ ಸಾವಿತ್ರಿಗೆ ಕೋಪ ಬಂತು. ಏನಮ್ಮ ಇದು, ಅಡಿಗೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದೀಯಾ? ಹಾಗೆ ಅಂತ ಕಿರ್ಚಿದಾಗ ಗೋವಿಂದ ಶಬ್ದ ಕೇಳಿ ಒಳಗೆ ಬಂದ. ಲಲಿತಾನು ನಿದ್ರೆಯಿಂದ ಎದ್ದು, ಚಿಕ್ಕಮ್ಮ, ನಾನು ಅಡಿಗೆ ಮಾಡಕ್ಕೆ ಹೋದ್ನಾ, ಆವಾಗ ಕಾಲು ಜಾರಿ ಕೆಳಗ್ ಬಿದ್ಬಿಟ್ಟೆ. ಎಷ್ಟೇ ಕರೆದ್ರು ಕಿರ್ಚಾಡಿದ್ರು ನೀವಿಬ್ರು ಬರ್ಲೇ ಇಲ್ಲ. ನಡಿಯಕ್ಕಾಗದೆ ನಿಧಾನವಾಗಿ ಎದ್ದು ಹಾಗೆ ಬಂದು ಬೆಡ್ ಮೇಲೆ ಮಲ್ಕೊಂಡೆ. ಅಯ್ಯೋ ಮಗಳೇ, ನೀನ್ ಕರ್ದಿದ್ದು ಕೇಳಲಿಲ್ಲ. ನೋವೇಗಮ್ಮ ಇದೆ? ಇವಾಗ ನೋವು ಇದೆ ಚಿಕ್ಕಪ್ಪ, ಮಾತ್ರೆ ಏನೂ ಹಾಕೊಂಡಿಲ್ಲ ಅಲ್ವಾ? ಸರಿ, ನೀವು ತುಂಬಾ ಹಸಿವಲ್ಲಿರ್ತೀರಾ, ಕೂತ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ. ಅಯ್ಯೋ, ಇಷ್ಟೊಂದು ನೋವಲ್ಲಿ ಹೇಗಮ್ಮ ಮಾಡ್ತೀಯಾ? ಬೇಡಮ್ಮ, ನಾನು ಅಡಿಗೆ ಮಾಡ್ತೀನಿ. ಅದಲ್ಲ ಚಿಕ್ಕಮ್ಮ. ಅಯ್ಯೋ, ನೀನೇನು ಆಲೋಚನೆ ಮಾಡಬೇಡಮ್ಮ, ಏನ್ ಮಾಡ್ಬೇಕು ಅಂತ ಹೇಳು, ನಿನ್ ಚಿಕ್ಕಮ್ಮ ಮಾಡ್ತಾಳೆ. ಹಾಗೆ ಹೇಳಿದಾಗ ಲಲಿತಾ ಅವಳ ಮನ್ಸಲ್ಲಿ, ನನಗ್ ಬೇಕಾಗಿದ್ದು ಕೂಡ ಅದೇ ತಾನೆ ಚಿಕ್ಕಮ್ಮ. ಹಾಗೆ ಅಂತ ಹೊರಗಡೆ ಮಾತ್ರ, ಚಿಕ್ಕಮ್ಮ ಮೊದ್ಲು ಬಟ್ಟೆ ಹೋಗಿರಿ, ಆಮೇಲೆ ಮನೆ ಹಿತ್ಲಲ್ಲಿ ಪಾತ್ರೆ ಹಾಕಿದೀನಿ, ಅದನ್ನ ಕೂಡ ತೊಳೆದ್ಬಿಡಿ. ಇದೆಲ್ಲ ಮಾಡಿ ಆದ್ಮೇಲೆ ಸ್ನಾನ ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗಿ, ಎಲ್ಲನೂ ಆದ್ಮೇಲೆ ಊಟ ಮಾಡ್ಕೊಳ್ಳಿ. ಹಾಗೆ ಅಂತ ಹೇಳಿದಾಗ ಸಾವಿತ್ರಿಗೆ ತುಂಬಾನೇ ಭಯ ಆಯ್ತು. ಎಲ್ಲ ಕೆಲಸ ನಾನೇ ಮಾಡಿದ್ರು ಕೂಡ ಆಮೇಲೆ ತುಂಬಾ ಅಡಿಗೆ ಮಾಡ್ಕೊಂಡು ಮನೆಗೆ ತಗೊಂಡೋಗ್ಬೋದು ಹಾಗೆ ಅನ್ಕೊಂಡು ಹಿತ್ತಲಿಗೆ ಬಂದ್ಲು. ಅವಿ ಹತ್ರ ಒಂದ್ ಕಡೆ ಬಟ್ಟೆ ಇತ್ತು, ಪಾತ್ರೆ ಕೂಡ ತೊಳಿಯಕ್ ಹಾಕಿದ್ಲು. ನಮ್ಮನೇಲಿ ನಾನು ಯಾವತ್ತೂ ಇಷ್ಟೊಂದು ಕೆಲಸ ಮಾಡ್ಲಿಲ್ಲ. ಅಯ್ಯೋ, ಇಲ್ಲಿ ಮಾತ್ರ. ಮತ್ತೆ ನೀನ್ ಕೇಳಿದ ಅಡಿಗೆ ಎಲ್ಲ ಬರುತ್ತಾ? ಮಾಡು, ಈ ಕಡೆ ಮಾಡ್ಲೇಬೇಕು ಅಂತ ಸಾವಿತ್ರಿ ಕೆಲಸ ಮಾಡಕ್ಕೆ ಹೋದ್ಲು. ಗೋವಿಂದ ಕೂಡ ನೀರನ್ನು ತೆಗೆದುಕೊಟ್ಟ. ಮೊದ್ಲು ಬಟ್ಟೆ ಒಗ್ದು ಪಾತ್ರೆ ತೊಳೆದು ಎಲ್ಲಾ ಕೆಲಸವನ್ನು ಮುಗಿಸಿದ್ಲು. ಅದನ್ನ ನೋಡಿ ಲಲಿತಾ ನಗ್ತಾ ನಿಂತಿದ್ಲು. ಇದರಲ್ಲಿ ಕತ್ತಲಾಯಿತು. ಸಾವಿತ್ರಿ ತುಂಬಾನೇ ಸುಸ್ತಾಗಿ ಅಡಿಗೆ ಮಾಡ್ಲಿಲ್ಲ. ರೀ, ಅಡಿಗೆ ಮಾಡಕ್ಕೆ ನನ್ನಿಂದ ಆಗಲ್ಲ, ಬನ್ನಿ ಮನೆಗೋಗಿ ರಾತ್ರಿದು ಅನ್ನ ಇರುತ್ತೆ ಅಲ್ವಾ, ಅದನ್ನ ತಿನ್ನೋಣ ಹಾಗೆ ಅಂತ ಅವಳ ಗಂಡನನ್ನು ಕರ್ಕೊಂಡು ಹೊರಟೇ ಹೋದ್ಲು. ಇಷ್ಟರಲ್ಲಿ ಕೆಲಸಕ್ಕೆ ಹೋದ ಸದಾನಂದಂ ಮನೆಗೆ ಬಂದ. ಘಮಘಮವಾದ ಅಡಿಗೆಯನ್ನು ಮಾಡಿಕೊಟ್ಲು. ಇದೇ ಮಾತನ್ನು ಲಲಿತಾ ಊರಿನ ಜನರಿಗೆ ಹೇಳಿದ್ಲು. ಊರಿನ ಜನರು ಸಾವಿತ್ರಿ ಮನೆ ಕಡೆ ಹೋಗುವುದನ್ನೇ ನಿಲ್ಲಿಸಿಬಿಟ್ರು. ಹೀಗೆ ಲಲಿತಾ ಅವಳ ಸಂಬಂಧಿಕರಿಗೆ ಪಾಠವನ್ನು ಕಲಿಸಿ ಅವಳ ಗಂಡನ ಜೊತೆ ಸಂತೋಷವಾಗಿ ಜೀವನ ಮಾಡಿದ್ಲು.